ಹೃದಯವನ್ನು ತೆರೆದು ಕರಗಳನ್ನು ಚಾಚುತ್ತ ಆಸರೆ ನೀಡಲು ಕಾದಿಹರು. ಬನ್ನಿ ಎಲ್ಲ ಮಹಿಮಾಗೀತೆಯ ಹಾಡಿ ಸ್ತುತಿ ಸಲ್ಲಿಸಿ ಪೂಜ್ಯ ಹೃದಯದ ಯೇಸುವಿಗೆ. ಬನ್ನಿ ಎಲ್ಲ ಮಹಿಮಾಗೀತೆಯ ಹಾಡಿ ಸ್ತುತಿ ಸಲ್ಲಿಸಿ ಪೂಜ್ಯ ಹೃದಯದ ಯೇಸುವಿಗೆ. ಶಾಂತಿಯ ಬೀಡು ನಿನ್ನಯ ಹೃದಯ ಆಗುವುದು ನಿನ್ನನ್ನು ಅರಸಿದರೆ. ಶಾಂತಿಯ ಬೀಡು ನಿನ್ನಯ ಹೃದಯ ಆಗುವುದು ನಿನ್ನನ್ನು ಅರಸಿದರೆ. ನೀ ನೀಡುವೆ ನವಚೇತನ ನನ್ನಯ ಬಾಳಿನಲಿ. ನೀ ನೀಡುವೆ ನವಚೇತನ ನನ್ನಯ ಬಾಳಿನಲಿ. ಪಾಪಿಯ ಬಾಕು ಬೆಳಗಲು ಬಂದೆ, ಪ್ರೀತಿಯ ಕಾವ್ಯವನಿ ಬರೆದೆ. ಪಾಪಿಯ ಬಾಳು ಬೆಳಗಲು ಬಂದೆ, ಪ್ರೀತಿಯ ಕಾವ್ಯವನಿ ಬರೆದೆ. ದಾಹವ ತಣಿಸಿ ಹೊರೆಯನ್ನು ಇಳಿಸಿ ನಿಂತಿಹೆ ಪಾವನನೇ. ದಾಹವ ತಣಿಸಿ ಹೊರೆಯನ್ನು ಇಳಿಸಿ ನಿಂತಿಹೆ ಪಾವನನೇ. ಅನುರಾಗದ ಗೀತೆಯನ್ನು ಹಾಡಿ ದೇವನ ಸ್ತುತಿಸಲು ಬನ್ನಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತವರ ಪ್ರಸಾದ, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಹ ಈ ಶುಭ ವೇಳೆಯಲ್ಲಿ ಪರಮಾತ್ಮತ್ವದ ಮೂಲಕವಾಗಿ ಬಲಿಪೂಜೆಗೆ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಮೊಟ್ಟ ಮೊದಲಿಗೆ ಆತ್ಮೀಯ ಸಹೋದರ ಸಹೋದರಿಯರೇ, ಈ ನಮ್ಮ ಬಾಳು ದೇವರಿಗೆ ಸಮರ್ಪಿಸಲಾಗುವಂಥ ಬಾಳಾಗಿದೆ. ಈ ನಮ್ಮ ಬಾಳಿನಲ್ಲಿ ಬಂದೊದಗುವಂಥ ಕಷ್ಟ, ದುಃಖ, ನೋವು, ನಲಿವು ಏನೇ ಆಗಲಿ, ಎಂತಹದ್ದೇ ಇದ್ದರೂ ಸಹ ದೇವರಿಗೆ ಸಮರ್ಪಿಸಬೇಕು. ನಮ್ಮ ಬಾಳು ದೇವರಿಗೆ ಸೀಮಿತವಾಗುವಂಥ ರೀತಿಯಲ್ಲಿ ಯಾವಾಗಲೂ ಸಹ ನಂದಾದೀಪದಂತೆ ಬೆಳಗುತ್ತಿರಬೇಕು. ಅದಕ್ಕಾಗಿ ಪ್ರಭು ಯೇಸುವಿನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಹ ಬೇಕು. ಅವರನ್ನು ನಂಬಿ ಬಾಳುವವರಿಗೆ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ನಂಬಿಕೆಯ ಜೀವನವನ್ನು ನಾವು ದಿನಂಪ್ರತಿಯೂ ಸಹ ನಮ್ಮ ಈ ಬಾಳ ಪಯಣದಲ್ಲಿ ಅದನ್ನು ಸಂಪೂರ್ಣವಾಗಿ ಅವರಿಗೆ ಸಮರ್ಪಿಸಿ ನಂಬಿಕೆಯ ಮೂಲಕವಾಗಿ ಬಾಳೋಣ. ಪ್ರತಿಯೊಬ್ಬರಿಗೂ ಸಹ ನಂಬಿಕೆ ಬಹಳ ಮುಖ್ಯ. ನಂಬಿಕೆಯಿಂದಲೇ ನಮ್ಮ ಜೀವನವನ್ನು ಮುನ್ನಡೆಸಿ ದೇವರಿಗೆ ಸಮರ್ಪಿಸೋಣ. ನಾವೆಲ್ಲರೂ ಪಾಪಿಗಳು. ನಮ್ಮ ಪಾಪಗಳಿಗಾಗಿ ಪ್ರಭು ಯೇಸುವಿನಲ್ಲಿ ನಮ್ಮ ಬಾಳನ್ನು ಅವಲೋಕಿಸಿ ಅವರಲ್ಲಿ ಕ್ಷಮೆಯನ್ನು ಬೇಡೋಣ. ಇಂದು ವಿಶೇಷವಾಗಿ ತಿಂಗಳಿನ ಮೊದಲನೇ ಶುಕ್ರವಾರ
ಪ್ರಭೇಸು ಪವಿತ್ರ ಹೃದಯವು ನಮಗಾಗಿ ದಿನಂಪ್ರತಿಯೂ ಆ ಹೇಳುವಂಥ ವಾಣಿ ಏನೆಂದರೆ, ಮಗಳೇ ಮಗನೇ ನನ್ನ ಬಳಿಗೆ ಬಾ, ನಂಬಿಕೆಯನ್ನಿಡು, ನಂಬಿಕೆಯಿಂದ ಬಾಳು ಎಂಬುದಾಗಿ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ದೊಡ್ಡ ಪಾಪವೇ. ಆದುದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸೃಷ್ಟಿಕರ್ತ ತಂದೆ, ಎಮಗೆ ಕರುಣೆ ತೋರಿರಿ. ಸೃಷ್ಟಿಕರ್ತ ತಂದೆ, ಎಮಗೆ ಕರುಣೆ ತೋರಿರಿ. ರಕ್ಷೆ ನೀಡುವ ಯೇಸುವೆ, ಎಮಗೆ ಕರುಣೆ ತೋರಿರಿ. ರಕ್ಷೆ ನೀಡುವ ಯೇಸುವೆ, ಎಮಗೆ ಕರುಣೆ ತೋರಿರಿ. ಪಾವನಾತ್ಮ ದೇವರೇ, ಎಮಗೆ ಕರುಣೆ ತೋರಿರಿ. ಪಾವನಾತ್ಮ ದೇವರೇ, ಎಮಗೆ ಕರುಣೆ ತೋರಿರಿ. ಪ್ರಾರ್ಥಿಸೋಣ. ಕರ್ತರೇ, ನಿಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ಬನ್ನಿರಿ. ನಮ್ಮ ಪಾಪಗಳ ನಿಮಿತ್ತ ಕೇಡುಗಳಿಗೆ ಈಡಾಗಿದ್ದೇವೆ. ನಿಮ್ಮ ಆಶ್ರಯದಿಂದ ಪಾಪ ವಿಮೋಚನೆಯನ್ನು, ನಿಮ್ಮ ಸಹಾಯದಿಂದ ಆತ್ಮೋದ್ಧಾರವನ್ನು ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಆಂತರಿಕ ಜೀವಿಸಿ ಆಳುವ ನಮ್ಮ ಕರ್ತನ ನಿಮ್ಮ ಕುಮಾರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಮೊದಲನೆಯ ವಾಚನ. ಆ ದಿನದಂದು ಕುರುಡರಿಗೆ ಮಬ್ಬಿನಲ್ಲೂ ಕತ್ತಲಲ್ಲೂ ಕಣ್ಣು ಕಾಣಿಸುವುದು. ಸ್ವಾಮಿ ಸರ್ವೇಶ್ವರ ಹೀಗೆನ್ನುತ್ತಾರೆ, ಕೊಂಚ ಕಾಲದೊಡನೆ ಲೆಬನೋನ್ ಅರಣ್ಯವು ತೋಟವಾಗುವುದು. ಈಗಿನ ತೋಟವಾದರೂ ಅರಣ್ಯವಾಗಿ ಕಾಣಿಸುವುದು. ಆ ದಿನದಂದು ಕಿವುಡರು ಗ್ರಂಥವಾಕ್ಯಗಳನ್ನು ಓದುವುದನ್ನು ಕೇಳುವರು. ಕುರುಡರಿಗೆ ಮಬ್ಬಿನಲ್ಲೂ ಕತ್ತಲಲ್ಲೂ ಕಣ್ಣು ಕಾಣಿಸುವುದು. ದೀನ ದಲಿತರು ಸರ್ವೇಶ್ವರನಲ್ಲಿ ಅತಿಯಾಗಿ ಆನಂದಿಸುವರು. ಬಡಬಗ್ಗರು ಇಸ್ರಾಯೇಲಿನ ಪರಮಪಾವನ ಸ್ವಾಮಿಯಲ್ಲಿ ಉಲ್ಲಾಸಿಸುವರು. ಏಕೆಂದರೆ ಭಯೋತ್ಪಾದಕರು ನಿಶೇಷರಾಗುವವರು, ಧರ್ಮನಿಂದಕರು ನಿರ್ನಾಮವಾಗುವರು. ಸುಳ್ಳು ಸಾಕ್ಷಿ ಹೇಳಿ ತಪ್ಪು ಹೊರಿಸುವವರು, ನ್ಯಾಯಸ್ಥಾನದಲ್ಲಿ ದೋಷವನ್ನು ಖಂಡಿಸುವವರಿಗೆ, ಉರುಳೊಡ್ಡುವವರು ನೀತಿವಂತರಿಗೆ, ನ್ಯಾಯ ತಪ್ಪಿಸುವವರು, ಹೀಗೆ ಅಧರ್ಮದಲ್ಲಿ ನಿರತರಾಗಿರುವ ಇವರೆಲ್ಲರೂ ನಿರ್ಮೂಲರಾಗುವರು. ಹೀಗಿರಲು ಅಬ್ರಾಹಮನನ್ನು ಉದ್ಧರಿಸಿ ಸರ್ವೇಶ್ವರ ಸ್ವಾಮಿ ಯಾಕೋಬ ಮನೆತನದ ವಿಷಯವಾಗಿ ಹೀಗೆನ್ನುತ್ತಾರೆ, ಯಾಕೋಬ ವಂಶದವರೇ, ಇನ್ನು ಮೇಲೆ ನೀವು ನಾಚಿಕೆಗೀಡಾಗುವುದಿಲ್ಲ, ನಿಮ್ಮ ಮುಖ ಇನ್ನು ಬಾಡುವುದಿಲ್ಲ. ನಿಮ್ಮ ವಂಶಜರು ತಮ್ಮ ಮಧ್ಯದಲ್ಲಿ ನಾನು ಎಸಗುವ ಕಾರ್ಯಗಳನ್ನು ನೋಡಿ
ನನ್ನ ನಾಮವೇ ಪರಮಪೂಜಿತವೆಂದು ಸ್ಥಿರಪಡಿಸುವರು. ಹೌದು, ಯಾಕೋಬ ವಂಶದ ಪರಮಪಾವನ ಸ್ವಾಮಿಯಾದ ನನ್ನನ್ನು ಪ್ರತಿಷ್ಠಾಪಿಸುವರು. ಇಸ್ರಾಯೇಲರ ದೇವರಾದ ನನ್ನಲ್ಲಿ ಭಯಭಕ್ತಿಯಿಂದಿರುವವರು ಚಂಚಲಚಿತ್ತರು ಬುದ್ಧಿವಂತರಾಗುವರು. ಗೊಣಗುಟ್ಟುವವರು ಧ್ಯಾನಮಗ್ನರಾಗುವರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನಗೆ ಬೆಳಕು ರಕ್ಷೆಯು ನನ್ನ ಪ್ರಭುವೇ, ನನಗೆ ಬೆಳಕು ರಕ್ಷೆಯು ಪ್ರಭುವೇ, ನಾನಾರಿಗೂ ಅಳುಕೆನು, ನನ್ನ ಬಾಳಿಗಾಧಾರ ಪ್ರಭುವೇ, ನಾನಾರಿಗೂ ಅಲ್ಜೆನು. ನನಗೆ ಬೆಳಕು ರಕ್ಷೆಯು ನನ್ನ ಪ್ರಭುವೇ, ನನಗೆ ಬೆಳಕು ರಕ್ಷೆಯು ನನ್ನ ಪ್ರಭುವೇ. ಪ್ರಭು ನಿನಗೆ ಮೊರೆಯಿಡುವೆನು, ಕರುಣಿಸೆನಗೆ ಸದುತ್ತರವನು. ಅರಸನ್ನ ಮುಖದರ್ಶನವನು ಎಂದೆನೇ, ಅರಸುವೆನು ಅದನೇ ಎಂದು ಮರು ನುಡಿದೆ ನಾನು. ನನಗೆ ಬೆಳಕು ರಕ್ಷೆಯು ನನ್ನ ಪ್ರಭುವೇ, ನನಗೆ ಬೆಳಕು ರಕ್ಷೆಯು ನನ್ನ ಪ್ರಭುವೇ. ಅಲ್ಲೆಲೂ ಅಲ್ಲೆಲೂ ಅಲ್ಲೆಲೂಯಾ, ಅಲ್ಲೆಲೂ ಅಲ್ಲೆಲೂ ಅಲ್ಲೆಲೂಯಾ, ಅಲ್ಲೆಲೂ ಅಲ್ಲೆಲೂ ಅಲ್ಲೆಲೂಯಾ, ಅಲ್ಲೆಲೂ ಅಲ್ಲೆಲೂ ಅಲ್ಲೆಲೂಯಾ. ವಿಮುಖನಾಗಬೇಡ ಪ್ರಭು, ಕೋಪದಿಂದೆನ್ನ ತಳ್ಳಬೇಡೆಯ. ರಕ್ಷಕ ದೇವ ಎನಗೆ ಸಹಾಯಕ, ದಾಸನ ಕೈ ಬಿಡಬೇಡಯ್ಯ. ಅಲ್ಲೆಲೂಯಾ, ಅಲ್ಲೆಲೂ ಅಲ್ಲೆಲೂ ಅಲ್ಲೆಲೂಯಾ, ಅಲ್ಲೆಲೂ ಅಲ್ಲೆಲೂ ಅಲ್ಲೆಲೂಯಾ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸಂತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. ಯೇಸು ಸ್ವಾಮಿ ಅಲ್ಲಿಂದ ಹೋಗುತ್ತಿರುವಾಗ ಇಬ್ಬರು ಕುರುಡರು, ಸ್ವಾಮಿ, ದಾವೀದ ಕುಲಪುತ್ರರೇ, ನಮಗೆ ದಯೆ ತೋರಿ ಎಂದು ದನಿ ಎತ್ತಿ ಕೂಗಿಕೊಳ್ಳುತ್ತಾ ಅವರ ಹಿಂದೆ ಹೋದರು. ಯೇಸು ಮನೆ ಸೇರಿದಾಗ ಆ ಕುರುಡರು ಸಮೀಪಕ್ಕೆ ಬಂದರು. ನಾನು ನಿಮ್ಮನ್ನು ಗುಣಪಡಿಸಬಲ್ಲನೆಂದು ನೀವು ವಿಶ್ವಾಸವಿಡುತ್ತೀರೋ ಎಂದು ಯೇಸು ಪ್ರಶ್ನಿಸಿದರು. ಹೌದು ಸ್ವಾಮಿ, ಹೌದು ಎಂದು ಅವರು ಉತ್ತರವಿತ್ತರು. ಆಗ ಯೇಸು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ವಿಶ್ವಾಸವಿಟ್ಟ ಪ್ರಕಾರವೇ ನಿಮಗೆ ಗುಣವಾಗಲಿ ಎಂದರು. ಅವರಿಗೆ ದೃಷ್ಟಿ ಬಂದಿತು.
ಈ ವಿಷಯ ಯಾರಿಗೂ ತಿಳಿಯಬಾರದು, ಎಚ್ಚರಿಕೆ ಎಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೂ ಅವರು ಹೋಗಿ ಆ ಪ್ರಾಂತ್ಯದಲ್ಲೆಲ್ಲ ಸ್ವಾಮಿಯ ಕೀರ್ತಿಯನ್ನು ಹರಡಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ನಿನ್ನಯ ನಂಬಿಕೆ ಎಲ್ಲಿ? ಕ್ರಿಸ್ತನಲ್ಲಿಯೋ ಅಥವಾ ಪ್ರಪಂಚದಲ್ಲಿಯೋ? ಜೀವನದ ತಳಹದಿ ನಂಬಿಕೆ. ಪ್ರತಿಯೊಬ್ಬರಿಗೂ ಸಹ ನಂಬಿಕೆ ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಬಂದೊದಗುವಂತಹ ಪ್ರತಿಯೊಂದು ಅನುಭವಗಳಲ್ಲಿ ನಂಬಿಕೆ ಬಹಳ ಬಹಳ ಮುಖ್ಯವಾಗಿದೆ. ಆತ್ಮೀಯ ಸಹೋದರ ಸಹೋದರರೇ, ಸಂಸ್ಕೃತ ಭಾಷೆಯ ಮೂಲಕವಾಗಿ ಕಲಿತಿರುವಂತಹ ಈ ಒಂದು ಶ್ಲೋಕವು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ. ನಾವೆಲ್ಲರೂ ಬೆಳಕಿನ ಮಕ್ಕಳಾಗಿ ಬಾಳಬೇಕು. ಆ ಬೆಳಕಿನ ಮಕ್ಕಳಾಗಿ ಬರುವುದಕ್ಕೆ ನಿಜವಾಗಲೂ ಆ ಹಾದಿಗೆ ಬೇಕಾಗಿರೋದು ನಂಬಿಕೆ. ನಂಬಿಕೆ ಅತ್ಯವಶ್ಯಕವಾಗಿದೆ. ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್, ಆಪ್ತ ಮಿತ್ರರು. ಅವರಲ್ಲಿ ಒಬ್ಬನಿಗೆ ಇದ್ದಕ್ಕಿದ್ದ ಹಾಗೆಯೇ ನಂಬಿಕೆಯ ಕೊರತೆ ಉಂಟಾಯಿತು. ಆದ್ದರಿಂದಲೇ ಒಬ್ಬನಿಗೆ ಏನಾದರೂ ಮತ್ತೊಬ್ಬರನ್ನು ಯಾವಾಗಲೂ ಸಹ ಜೊತೆಯಲ್ಲಿದ್ದು ಆತನನ್ನು ಮೇಲಕ್ಕೇರಿಸಬೇಕೆಂಬ ಉದ್ದೇಶಗಳು ಸಹ ಅವರಿಬ್ಬರಲ್ಲಿತ್ತು. ಎಲ್ಲಿ ತನ್ನ ಗೆಳೆಯನಿಗೆ ನಂಬಿಕೆ ಕೊರತೆಯಾಗಿದೆ ಎಂದು ಆತನನ್ನು ಹಂಚಿಕೊಂಡು ಹೇಳಿದಾಗ ನಿಜವಾಗಲೂ ಆ ಮತ್ತೊಬ್ಬ ಗೆಳೆಯ ಹೇಳ್ತಾನೆ, ನಿಜವಾಗಲೂ ನಿನಗೆ ನಂಬಿಕೆ ಕೊರತೆಯಾಗಿದೆಯೇ? ಹೌದು, ನನಗೆ ನಂಬಿಕೆನೇ ಇಲ್ಲ, ಯಾರ ಮೇಲೆಯೂ ನಂಬಿಕೆ ಬರ್ತಾನೇ ಇಲ್ಲ ಎಂಬುದಾಗಿ. ಆಗ ಒಂದು ಪ್ರಶ್ನೆ ಕೇಳುತ್ತಾನೆ, ಕೋಗಿಲೆ ಹಾಡುವುದನ್ನು ನಂಬುತ್ತೀಯಾ ಎಂದು ಕೇಳಿದನು. ಆಗ ಹೇಳಿದ ಗೆಳೆಯ, ಕೋಗಿಲೆ ಹಾಡುವಾಗ ನನ್ನನ್ನು ಕರೆ, ಆಗ ನಾನು ನೋಡಿ ನಂಬುತ್ತೇನೆ, ಕೇಳಿ ನಂಬುತ್ತೇನೆ ಎಂಬುದಾಗಿ. ಸರಿ, ಹಾಗೆ ಮಾಡುತ್ತಾನೆ. ಕೋಗಿಲೆ ಮರದಲ್ಲಿ ಹಾಡ್ತಾ ಇತ್ತು, ಅದನ್ನು ಕರೆದು ತೋರಿಸ್ನು, ಹಾಡುವಾಗ ನಂಬುತ್ತಾನೆ. ಎರಡನೇ ಪ್ರಶ್ನೆ, ನವಿಲು ನಾಟ್ಯವಾಡುವುದನ್ನು ನಂಬುತ್ತೀಯಾ ಎಂದು ಕೇಳ್ತಾನೆ. ನವಿಲು ನಾಟ್ಯವಾಡುವಾಗ ನನ್ನನ್ನು ಕರೆ, ಅದನ್ನು ನಾನು ನೋಡಿ ನಂಬುತ್ತೇನೆ ಎಂಬುದಾಗಿ. ಸರಿ, ಹಾಗೆ ಆ ಸಂದರ್ಭದಲ್ಲಿಯೇ ನವಿಲು ನಾಟ್ಯವಾಡುವಂಥ ಒಂದು ಸ್ಥಳ ಇತ್ತು. ಹಾಗೆ ಅದನ್ನು ನೋಡಿದಾಗ ನಂಬುತ್ತಾನೆ. ಮತ್ತೊಂದು ಮೂರನೇದು, ಗಿಳಿ ಮಾತನಾಡುತ್ತೆ, ನೀನು ನಂಬುತ್ತೀಯಾ ಎಂಬುದು ಕೇಳಿದಾಗ, ಹೌದು, ಗಿಳಿ ಮಾತನಾಡುವ ನನ್ನನ್ನು ಕರೆ, ನಾನು ನೋಡಿ ನಂಬುತ್ತೇನೆ. ಹೀಗೆ ಅನೇಕ ಉದಾಹರಣೆಗಳನ್ನು ಹೇಳಿಕೊಂಡೇ ಹೋಗ್ತಾನೆ. ಕೊನೆ ಗಳಿಗೆಯಲ್ಲಿ ಹಾವು ಕಚ್ಚುವುದು ನೀನು ನಂಬುತ್ತೀಯಾ ಎಂದು. ಹೌದಾ, ಸರಿ, ಮೊದಲು ಹಾವು ನಿನ್ನ ಕೈಯನ್ನು ಚಾಚು, ಮೊದಲು ಹಾವು ನಿನ್ನ ಕೈಯನ್ನು ಕಚ್ಚಲಿ, ಆಮೇಲೆ ನಾನು ನಂಬುತ್ತೀನಿ ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರರೇ, ನಿಜವಾಗಿ ನೋಡಿ, ನಂಬಿಕೆ ಯಾವ ರೀತಿ ಉದ್ವೇಗಗೊಂಡಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಪ್ರತಿಯೊಬ್ಬರಿಗೂ ಸಹ ಆತ್ಮೀಯ ಸಹೋದರ ಕೆಲವು ಅನುಭವಗಳಿವೆ. ಪ್ರತಿಯೊಬ್ಬ ಮಾನವನಿಗೆ ಸಹ ಅನುಭವಗಳಿವೆ. ಶುಭ ಸಂದೇಶದ ಪ್ರಕಾರವಾಗಿ ನಾವು ಗಮನಿಸಿದ್ದೇ ಆದಲ್ಲಿ ಆ ಕುರುಡರಿಗೆ ದೇವರು ದೃಷ್ಟಿಯನ್ನು ಕೊಟ್ಟರು, ಕಣ್ಣನ್ನು ಕೊಟ್ಟರು. ಅವರಲ್ಲಿ ಆ ಪ್ರಶ್ನೆಯನ್ನು ಕೇಳಿದ್ರು. ಒಂದು ಪ್ರಶ್ನೆ ಏನು ಗೊತ್ತಾ? ನಿಜವಾಗಲೂ ನೀವು ವಿಶ್ವಾಸಿಸ್ತೀರೋ? ನಾನು ನಿಮ್ಮನ್ನು ಗುಣಪಡಿಸುತ್ತೇನೆ ಎಂದು ನೀವು ನಿಜವಾಗಲೂ ವಿಶ್ವಾಸಿಸ್ತೀರೋ ಎಂಬುದಾಗಿ ಒಂದು ಪ್ರಶ್ನೆ. ಹೌದು ಸ್ವಾಮಿ, ಹೌದು, ನೀವು ನಮ್ಮನ್ನು ಎಲ್ಲರೂ ಸಹ ಗುಣಪಡಿಸುತ್ತೀರಿ ಎಂಬ ಒಂದು ವಿಶ್ವಾಸವನ್ನು, ಆ ವಿಶ್ವಾಸದ ಲಾಂಛನವನ್ನು ಹೊರಗೆ ಹೊಮ್ಮುಕ್ಕುತ್ತಾರೆ. ಆತ್ಮೀಯ ಸಹೋದರ ಸಹೋದರರೇ, ಬಹಳ ಕಷ್ಟ. ಎರಡನೇ ಶ್ಲೋಕದಲ್ಲಿ ಹೇಳಿದಂತೆ ನಿಜವಾಗಲೂ
ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನಡೆಗೆ. ನಾವು ಕೆಲವರು ಕುರುಡರನ್ನು ನೋಡಿದಾಗ ನಿಜವಾಗಲೂ ಕಣ್ಣು ಕಾಣಿಸುವುದಿಲ್ಲ. ಅವರ ಅನುಭವ ಎಲ್ಲವೂ ಕತ್ತಲಮಯವಾಗಿರುತ್ತದೆ. ನಾವು ಕೆಲವು ಗಳಿಗೆಯಲ್ಲಿ ನಾವು ಕಣ್ಣನ್ನು ಮುಚ್ಚಿಕೊಂಡು ಸ್ವಲ್ಪ ಮುಂದೆ ನಡೆದಾಗ ಭಯ ಆಗುತ್ತದೆ, ಏನೋ ಒಂದು ಆತಂಕಗಳು ಉಂಟಾಗುತ್ತದೆ. ಅದು ಮಾತ್ರ ಅಲ್ಲದೆ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಯಿತು, ಯಾರಾದರೂ ಮುಂದೆ ಹತ್ತಿರ ಬಂದರೆ ಎಲ್ಲ ಕಿರಿಚುತ್ತಾರೆ, ಹೀಗೆಲ್ಲ ಕೆಲವು ಅನುಭವಗಳಿವೆ. ಆದರೆ ನಮ್ಮೆಲ್ಲರೂ ಸಹ ಕತ್ತಲಿನಿಂದ ಬೆಳಕಿನಡೆಗೆ ಕರೆದೊಯ್ಯುವಂಥ ದೇವರು. ಅದಕ್ಕೆ ಮಾರ್ಗವು ನಿಜವಾಗಲೂ ನಮ್ಮಲ್ಲಿ ಹುದುಗಿ ಬರುವಂಥ, ನಮಗೆ ಆಶ್ಚರ್ಯ ಆಗಿರುತ್ತ, ನಮಗೆ ನಿಜವಾಗಲೂ ಆ ನಂಬಿಕೆಯನ್ನು ನೀಡಿದಂಥ ಪ್ರಭು ಯೇಸು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು. ಆತ್ಮೀಯ ಸಹೋದರ ಸಹೋದರಿ, ಇದು ಬಹಳ ಮುಖ್ಯ. ಕ್ಯಾಲಿಫೋರ್ನಿಯಾದಲ್ಲಿ ನಡೆದಂಥ ಘಟನೆಗಳು. ಒಂದು ಮದುವೆ ಪೂಜೆ. ಆ ಮದುವೆ ಪೂಜೆಗೆ ಮದುಮಗ ಬಂದು ಗುರುಗಳ ಬಳಿಯಲ್ಲಿ, ಸ್ವಾಮಿ ನಾನು ಸಿದ್ಧನಾಗಿದ್ದೇನೆ ನೋಡಿ, ಮದುವೆಗೆ ಮುಂಚಿತವಾಗಿ ಬಂದಿದ್ದೇನೆ. ಓ ಬೇಷ್, ನಿಜವಾಗಲೂ ನೀನು ಮದುವೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀಯಾ, ನೀನು ಕರೆಕ್ಟಾಗಿ ಬಂದಿದ್ದೀಯಾ, ವೆರಿ ಗುಡ್ ಎಂದು ಹೇಳಿ ಆತನನ್ನು ತೆಗೆಸುತ್ತಾರೆ. ಎಲ್ಲಿ ಮದುಮಗಳು ಬರಲೇ ಇಲ್ಲ ಅಂತ ಕೇಳಿದಾಗ, ಸ್ವಾಮಿ ಪಾಕೆಟಲ್ಲಿದೆ ಸ್ವಾಮಿ, ಜೇಬ್ನಲ್ಲಿದೆ. ಏನದು ಜೇಬ್ನಲ್ಲಿದೆಯಾ? ಅರ್ಥ ಆಗಿಲ್ಲಪ್ಪ, ಏನಂತ ಹೇಳ್ತೇನೆ ಅಂತ. ಹೌದು ಸ್ವಾಮಿ, ಜೇಬ್ನಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಫೋನ್ ಅಂತ ಇಟ್ಟಿರ್ತಾನೆ. ಮೊಬೈಲ್ ಫೋನ್, ಸೆಲ್ ಫೋನ್. ಏನಿದು, ಏನಾದರೂ ಮೆಂಟಲ್ ಆಗಿದೆಯಾ ಅಥವಾ ಏನು? ಇಲ್ಲ ಸ್ವಾಮಿ, ನಿಜವಾಗಲೂ ಸ್ವಾಮಿ. ನೀವೇನು ಮಾಡಿ ಗೊತ್ತಾ ಸ್ವಾಮಿ, ಇದನ್ನು ಮೊಬೈಲ್ಗೂ ಒಂದು ಬ್ಲಸ್ ಮಾಡಿಬಿಡಿ, ನಾನು ಹಂಗೆ ತಾಳಿ ಕಟ್ಬಿಡ್ತೀನಿ ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರಿಯರೇ, ಅವರೇನೋ ಬ್ಲಸ್ ಮಾಡಿ ಓಡೋದ್ರು. ಆದ್ರೇನು ಗೊತ್ತಾ, ಕ್ಯಾಲಿಫೋರ್ನಿಯಾ ನಡೆದಂಥ ಘಟನೆ. ಆದ್ರೇನು ಗೊತ್ತಾ ಏನಾಯಿತು? ನಿಜವಾಗಲೂ ಅಲ್ಲಿದ್ದಂಥ ಎಲ್ಲ ಪತ್ರಿಕೆಗಾರೆಲ್ಲ ಓಡಿ ಬಂದರು. ಏನಪ್ಪ, ಸ್ಮಾರ್ಟ್ ಫೋನ್ಗೂ ಸೆಲ್ ಫೋನ್ಗೂ ಮದುವೆ ಆಗಿಬಿಟ್ಟಿದೆಯಾ ಅಂತ ಬರಿಬೇಕಾ ಎಂಬುದಾಗಿ ಕೇಳ್ತಾರೆ. ಆತ್ಮೀಯ ಸದ ಆತ ಹೇಳ್ತಾನೆ, ಹೌದು, ಇಂದಿನ ಕಾಲದಲ್ಲಿ ಎಲ್ಲರೂ ಸಹ ಎಲ್ಲ ಸೆಲ್ ಫೋನಲ್ಲಿ ಇದ್ದಾರೆ. ವಾಟ್ಸಪ್, ಟ್ವಿಟರ್, ಹೀಗೆ ಫೇಸ್ಬುಕ್ ಇಂಥ ಇದಕ್ಕೆ ಅವಲಂಬಿತರಾಗಿದ್ದಾರೆ. ಗಂಡ ಆಗಲಿ ಹೆಂಡತಿ ಆಗಲಿ ಅವರಲ್ಲಿ ಇರೋ ಅನ್ಯೋನ್ಯತೆಯನ್ನು, ಆ ಸಂಬಂಧವು, ಪ್ರೀತಿಯು, ವಾತ್ಸಲ್ಯವು ಕಡಿಮೆಯಾಗ್ತಲೇ ಹೋಗ್ತದೆ. ಅದಕ್ಕಾಗಿಯೇ ನಿಜವಾಗಲೂ ಇದೊಂದು ಉದಾಹರಣೆಯಾಗಿ ತೋರ್ಪಡಿಸಿದೆಂದು ಆತನು ಅಲ್ಲಿ ಬಂದು ಗುರುಗಳ ಬಳಿ ಹೇಳುತ್ತಾನೆ. ಆತ್ಮೀಯ ಸಹೋದರ ಸಹೋದರಿ, ನಮ್ಮ ಜೀವನ ಕ್ರಿಸ್ತನಲ್ಲಿ ಒಳಗೊಂಡಿದೆಯೇ? ನಮ್ಮ ನಂಬಿಕೆ ಕ್ರಿಸ್ತನಲ್ಲಿ ಅಡಗಿದೆಯೇ? ನಮ್ಮ ನಂಬಿಕೆ ನಿಜವಾಗಲೂ ಕ್ರಿಸ್ತನಲ್ಲಿ ಹುದಿಗೆ ಬರುತ್ತಿದೆಯೇ ಎಂಬುದು, ಕ್ರಿಸ್ತನಿಂದಲೇ ಉಂಟು ಆಗುತ್ತಿದೆಯೇ ಎಂಬುದು ನಾವು ತಿಳಿದುಕೊಳ್ಳಬೇಕು. ಆತ್ಮೀಯ ಸಹೋದರ ಸಹೋದರಿ, ನಿಜವಾಗಲೂ ಈ ವಿಷಯಗಳನ್ನು ಕಂಡುಕೊಂಡಾಗ ಅನೇಕ ಉದಾಹರಣೆ ಕೊಟ್ಟುಕೊಂಡೇ ಹೋಗಬಹುದು. ಒಬ್ಬ ಅಜ್ಜಿ ಹತ್ರ ಕೇಳಿದೆ, ಏನಜ್ಜಿ ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದೆಯಾ ಅಂತ ಹೇಳಿದೆ. ಆಗ ಅಜ್ಜಿ ಹೇಳ್ತಾರೆ, ನಮ್ಮ ಮನೆಗೆ ಆಯ್ತೋ ಏನೋ ಗೊತ್ತಿಲ್ಲ, ಆದರೂ ನಮ್ಮ ಮನೆಯಲ್ಲಿ ಮಸ್ಕಿಟೋ ನೆಟ್ ಐತೆ ಅಂತ ಹೇಳ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದದನ್ನು ನಾವು ಕಂಡುಕೊಳ್ಳೋದಕ್ಕೆ ಕೆಲವು ಸಂದರ್ಭದಲ್ಲಿ ಅಲ್ಲೋಲೋ ಕಲ್ಲುಗಳು ಸಂದಿಗ್ಧತೆಗಳು ಏರ್ಪಡುತ್ತದೆ. ಕಾಲೇಜಿನಲ್ಲಿ ಒಬ್ಬ ಹುಡುಗಿ ವಿದ್ಯಾರ್ಥಿ ಕಾಲೇಜಲ್ಲಿ ಬಂದಾಗ ಗುರುಗಳು ಕ್ಲಾಸ್ ತಗೊಳ್ತಾಯಿದ್ರು. ಅದು ಮುಗಿದ ನಂತರ ಆ ವಿದ್ಯಾರ್ಥಿ ಬಂದು ಹೇಳಿದ್ರು, ಸ್ವಾಮಿ ನಾನು ಇಲ್ಲೇ ಇದ್ಬಿಡ್ತೀನಿ ಸ್ವಾಮಿ, ನನಗೆ ಮನೆಗೆ ಹೋಗೋದಕ್ಕೆ ಇಷ್ಟ. ಯಾಕಮ್ಮ? ಇನ್ನೇನು ಸ್ವಾಮಿ, ಯಾವಾಗಲೂ ನಮ್ಮ ಮನೆಯಲ್ಲಿ ಒಂದು ಡೌಟ್ ಅಂದರೆ ಡೌಟ್. ಒಂದು ಕಡೆ ಇನ್ಸ್ಪೆಕ್ಟರ್ ಇದ್ದಾರೆ, ನೋಡಿ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಅವರಿಬ್ಬರಲ್ಲೇ ಡೌಟ್. ಇನ್ಸ್ಪೆಕ್ಷನ್ ಮಾಡ್ತಾರೆ, ಯಾಕೆ ಹೋದೆ, ಎಲ್ಲಿಗೆ ಹೋದೆ, ಎಂಥ ಕತೆ, ಅನೇಕ ರೀತಿಯಾದ ಸಂದೇಹಗಳು ಇರುತ್ತವೆ. ಆದರೆ ನಮ್ಮಲ್ಲಿ ನಂಬಿಕೆ ಹುದುಗಿ ಬರಬೇಕು, ನಂಬಿಕೆ ಬೆಳೆಯಬೇಕು, ನಂಬಿಕೆಯ ಜೀವನವು ನಾವು ಸದಾ ಕಾಲವು ಹರಿದುಕೊಂಡು ಹೋಗಬೇಕು. ಆತ್ಮೀಯ ಸಹೋದರ ಸಹೋದರರೇ, ಒಂದು ಸಲ ಚಿಕ್ಕ ಬಾಲಕಿ ಬಂದಿಡ್ತಾರೆ, ಸ್ವಾಮಿ ನಾನು ಟಿ ವಿ ಆಗಬೇಕು. ಯಾಕಮ್ಮ ಟಿ ವಿ ಆಗಬೇಕು ಅಂತ ಕೇಳಿದಾಗ, ಹೌದು ಸ್ವಾಮಿ, ನಮ್ಮ ಮನೇಲಿ ಯಾವಾಗ ನಮ್ಮಮ್ಮ ಸೀರಿಯಲೇ ನೋಡ್ತಾ ಇರ್ತಾರೆ, ನನ್ನ ಬಗ್ಗೆ ಗಮನಿಸೋದೇ ಇಲ್ಲ, ಒಂದು ಕಾಳಜಿನೂ ಇಲ್ಲ. ನಮ್ಮ ತಂದೆ ಕೆಲಸ ಮುಗಿದು ಬಂದ ತಕ್ಷಣ, ಆಫೀಸ್ ಕೆಲಸ ಮುಗಿದು ಬಂದ ತಕ್ಷಣ ಯಾವಾಗಲೂ ಟಿ ವಿ ಡ್ಯಾನ್ಸ್ ನೋಡ್ತಾರೆ, ಅದು ನೋಡ್ತಾರೆ. ನನ್ನ ಬಗ್ಗೆ ಚಿಂತೆನೇ ಪಡ್ತಾಯಿಲ್ಲ. ವಿದ್ಯೆಯಿಂದ ಎಳೆದ್ರೂ ಸಹ ಟಿ ವಿ, ಊಟ ಮಾಡುವಾಗ ಟಿ ವಿ ಮತ್ತು ಮಲಗುವಾಗ ಟಿ ವಿ,
ಯಾವಾಗಲೂ ಟಿ ವಿನೇ ಅವ್ರಿಗೆ ಬಹಳ ಇಷ್ಟ. ನಾನು ಟಿ ವಿ ಆಗಿಬಿಟ್ರೆ ಅವ್ರು ನನ್ನ ಮೇಲೆ ತುಂಬ ಪ್ರೀತಿ ಮಾಡ್ತಾರೆ, ನನ್ನ ಕಾಳಜಿಯಾಗಿ ನನ್ನ ಬಗ್ಗೆ ತುಂಬ ನೋಡ್ತಾರಲ್ಲ ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರಿ, ನಮ್ಮಯ ಗಮನ, ನಮ್ಮಯ ಜೀವನ ಎಷ್ಟರ ಮಟ್ಟಿಗೆ ಎಲ್ಲಿ ಹೋಗುತ್ತಿದೆ ಎಂದು ಖಂಡಿತವಾಗಿ ಯೋಚಿಸಬೇಕಾಗಬೇಕು. ಆತ್ಮೀಯ ಸಹೋದರ ಸಹೋದರಿ, ಇಂದು ನಾವು ತಂತ್ರಜ್ಞಾನದ ಯುಗದಲ್ಲಿ ಇದ್ದೇವೆ. ಆದರೆ ನಿಜವಾಗಲೂ ನಮ್ಮ ಚಿಂತನೆಗಳು ಎಲ್ಲಿಯವರೆಗೆ ಹೋಗುತ್ತಿದೆ? ಒಂದು ದಿನ ರಾತ್ರಿ ಒಬ್ಬ ತಾಯಿ ಬಾಗಿಲಿಂದ ಹೊರಗೆ ಬರುತ್ತಾರೆ. ಬಾಗಿಲಿಂದ ಹೊರಗೆ ಬಂದಾಗ ಹತ್ತುಕೊಂಡು ಅಳುತ್ತಾ ಬರ್ತದ್ರೆ ಎಲ್ಲರಿಗೆ ಭಯ ಆಯಿತು. ಯಾಕಮ್ಮ ಏನಾಯಿತು ಎಂದು ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಸ್ವಾಮಿ, ಟಿ ವಿ ಸೀರಿಯಲಲ್ಲಿ ಏನೋ ಒಂದು ಯಾರೋ ಸತ್ತೋದ್ರು, ಅದನ್ನು ನೆನೆಸ್ಕೊಂಡು ನನಗೆ ಅಳು ತಾಳಾರದೆ ಅದಕ್ಕೆ ಹೊರಗೆ ಬರ್ತಾ ಇದೆ. ನಮ್ಮಯ ಚಿಂತನೆ, ನಮ್ಮಯ ಜೀವನ ಎಲ್ಲಿಯವರೆಗೆ ಹೋಗಿದೆ ಎಂಬುದಾಗಿ ನಮ್ಮನ್ನೇ ನಾವು ಅವಲೋಕಿಸಿ ನೋಡಿಕೊಳ್ಳಬೇಕು. ಆತ್ಮೀಯ ಸಹೋದರ ಸಹೋದರರೇ, ನಮ್ಮಯ ಸಂಪೂರ್ಣ ನಂಬಿಕೆ ಯಾವುದರ ಮೇಲೆ ಅಡಗಿದೆ? ಪ್ರಪಂಚದಲ್ಲಿಯೇ ಅಥವಾ ಕ್ರಿಸ್ತನಲ್ಲಿಯೇ? ಯಾರಿಗೆ ನಾವು ಮಹತ್ವವನ್ನು ಕೊಟ್ಟಿದ್ದೇವೆ? ಕ್ರಿಸ್ತನಿಗಾಗಿಯೇ ಅಥವಾ ಪ್ರಪಂಚದಲ್ಲಿರುವಂಥ ಎಲ್ಲ ಸಲಕರಣೆಗಳಿಗಾಗಿಯೇ? ನಮ್ಮ ಚಿಂತನೆಗಳು ಎಲ್ಲೆಲ್ಲಿ ಹೊರಡುತ್ತಿದೆಯೇ? ಪ್ರೀತಿ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸರಿಯಾದ ರೀತಿಯಾದಂಥ ಆ ಸಂಬಂಧವು ತೋರ್ಪಡಿಸದೆ ಬಾಳುತ್ತಿದ್ದೇವೆ. ಆತ್ಮೀಯ ಸಹೋದರ ಸಹೋದರಿ, ಇಂದು ನಾವು ನೋಡುತ್ತೇವೆ, ಪ್ರೀತಿ ಇಲ್ಲದೆ ಕುಟುಂಬವು ನಾಶವಾಗುತ್ತಿದೆ. ಯಾವಾಗಲೂ ಸಹ ನಂಬಿಕೆ ಇಲ್ಲದೆ ಪತಿ ಪತ್ನಿಯರಲ್ಲಿ ಅವರಿಬ್ಬರಿರುವಂಥ ಸಂದಿಗ್ಧತೆ, ಅಹಂಕಾರ, ಕಾರು ಬಂಗಲೆ, ಸ್ವತ್ತು ಸತ್ತ ಮತ್ತು ಇನ್ನು ಹಣ ಬೆಣ ಇದ್ದಾಗಿ ಬಾಳಿಕೊಂಡೇ ನಡೆಯುತ್ತಿದ್ದೇವೆ. ಅದು ಮಾತ್ರವಲ್ಲದೆ ಇಂದಿನ ಆಧುನಿಕದಲ್ಲಿ ಸಹ ಅನೇಕ ರೀತಿಯಲ್ಲಿ ಸಹ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳ ಮೂಲಕವಾಗಿ ಮನುಷ್ಯ ನಿಜವಾಗಲೂ ಅಲ್ಲಿ ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಕ್ರಿಸ್ತನನ್ನು ತನ್ನ ಬಳಿಗೆ, ಕ್ರಿಸ್ತನನ್ನು ತನ್ನೆಡೆಗೆ ಕರೆಯದೆ, ಕ್ರಿಸ್ತನನ್ನು ಅನುಭವಿಸದೆ ಪ್ರಪಂಚದಲ್ಲಿಯೇ ಮಗ್ನರಾಗಿ ನಾಶವಾಗುತ್ತಿದ್ದಾನೆ. ಆತ್ಮೀಯ ಸಹೋದರ ಸಹೋದರಿ, ನಾವೆಲ್ಲರೂ ಸಹ ಪ್ರಭು ಕ್ರಿಸ್ತನನ್ನು ವಿಶ್ವಾಸಬೇಕು. ಏಕೆಂದರೆ ವಿಶ್ವಾಸವು ಅಥವಾ ನಂಬಿಕೆ ಬಂದದ್ದು ಕ್ರಿಸ್ತನಿಂದಲೇ, ದೈವಾನುಗ್ರಹದಿಂದಲೇ. ನಂಬಿಕೆಯ ಮೂಲಕ ಜೀವ ಉದ್ಧಾರವಾಗುವುದು. ಯಾಕೋಬನು ಬರೆದ ಗ್ರಂಥದಲ್ಲಿ ಅಧ್ಯಾಯ 2 ವಾಕ್ಯ 17, ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸವೇ. ಸತ್ಕ್ರಿಯೆ, ಒಳ್ಳೆಯ ಕ್ರಿಯೆಗಳು, ದೇವನಿಂದ ನಾವು ಪಡೆದಂಥ ಆಶೀರ್ವಾದ ಮೂಲಕ ಅದನ್ನು ನಾವು ದಿನಂಪ್ರತಿ ಅಳವಡಿಸಿಕೊಂಡು ಧ್ಯಾನಿಸಿ ಪಠಿಸಿ ನಾವು ಮಾಡಿದಾಗ ನಿಜವಾಗಲೂ ದೇವರಿಗೆ, ಅವರಿಗೆ ಎಂದೆಂದಿಗೂ ಸಹ ಮೆಚ್ಚುಗೆ ಆಗುವಂಥ ಮತ್ತು ದಿನಂಪ್ರತಿಯೂ ಅವರ ಮಕ್ಕಳಾಗಿ ಬಾಳುವಂಥ ವಿಶ್ವಾಸವು, ನಂಬಿಕೆ ನಮ್ಮಲ್ಲಿ ಇರುತ್ತದೆ. ಆತ್ಮೀಯ ಸಹೋದರ ಸಹೋದರಿ, ರೋಮನವರಿಗೆ ಬರೆದ ಪತ್ರ ಅಧ್ಯಾಯ 10 ವಾಕ್ಯ 17ರಲ್ಲಿ ಶುಭ ಸಂದೇಶ ಆಲಿಸುವುದರಿಂದ ನಮಗೆ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವ ಮೂಲಕವಾಗಿ ಪ್ರಕಟವಾಗುತ್ತದೆ. ಹಿಬ್ರಿಯರಿಗೆ ಬರೆದ ಪತ್ರದಲ್ಲಿ ನಮ್ಮ ಪೂರ್ವಜರು ದೈವ ಸಮ್ಮತಿಯನ್ನು ಪಡೆದರು. ಏಕೆಂದರೆ ಆ ದೈವ ಸಮ್ಮತಿಯನ್ನು ಪಡೆದು ನಿಜವಾಗಲೂ ನಂಬಿಕೆಯಿಂದಲೇ, ವಿಶ್ವಾಸದಿಂದಲೇ ಎಂಬುದಾಗಿ. ಹೇಬೆಲನು ಕಾಯಿನನಿಗಿಂತ ಉತ್ತಮವಾದಂಥ ಕಾಣಿಕೆಯನ್ನು ಅಥವಾ ಬಲಿಯನ್ನು ಅರ್ಪಿಸುತ್ತಾನೆ. ಏಕೆಂದರೆ ವಿಶ್ವಾಸವನಲ್ಲಿ ಹೇರಳವಾಗಿತ್ತು, ನಂಬಿಕೆಯು ಹುದುಗಿ ಬರುತ್ತಿತ್ತು. ಹನೋಕನು ಮೃತ್ಯುವಿಗೆ ತುತ್ತಾಗದಂತೆ ದೇವರ ಬಗ್ಗೆ ಎಂದೆಂದಿಗೂ ಸಹ ಒಯ್ಯಲ್ಪಟ್ಟನು. ಅಬ್ರಹಾಮನು ಸಹ, ಆತ್ಮೀಯ ಸಹೋದರ ಸಹೋದರರೇ, ದೇವರ ಕರೆಗೆ ಹೋಗುಟ್ಟಿದ್ದು ಈ ನಂಬಿಕೆಯಿಂದಲೇ, ವಿಶ್ವಾಸದಿಂದಲೇ. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆ ಪಾತ್ರರಾಗಲು ಸಾಧ್ಯವಿಲ್ಲ. ಆ ನಂಬಿಕೆಯಿಂದಲೇ ನಿಜವಾಗಲು ನೋವನ್ನು ಸಹ ಕುಟುಂಬವನ್ನು ರಕ್ಷಿಸಲು ನಾವೇ ಎಂದನ್ನು ಏರ್ಪಡಿಸುತ್ತಾನೆ. ಆತ್ಮೀಯ ಸಹೋದರ ಸಹೋದರಿ, ಇಂದು ನಾವೆಲ್ಲರೂ ಸಹ ನಂಬಿಕೆಯಿಂದ ಬಾಳಬೇಕು. ಪ್ರತಿಯೊಬ್ಬರಲ್ಲೂ ಸಹ ನಂಬಿಕೆಯನ್ನು ಪರರಿಗೆ ತೋರ್ಪಡಿಸಿ ಬಾಳಬೇಕು. ನಮಗೆ ಯಾವಾಗಲೂ ಸಹ ನಂಬಿಕೆಯಿಂದ ಬಾಳಿದಾಗ ನಿಜವಾಗಲೂ ನಮ್ಮ ಜೀವನವು ಉದ್ಧಾರವಾಗುತ್ತದೆ. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರು ನಂಬಿಕೆಯಿಂದ ಬಂದರು. ನಾನು ಹೇಗೆ ಈ ಭಾರತ ದೇಶಕ್ಕೆ ಬರುವೆನು, ಹೇಗೆ ಭಾರತ ದೇಶದಲ್ಲಿ ಹೇಗೆ ಅವರ ಭಾಷೆಯನ್ನು ಕಲಿತು ಹೇಗೆ ನಾನು ದೇವರ ಆಶೀರ್ವಾದವನ್ನು ಎಲ್ಲ ಕೊಡುವೆನು, ಅದರ ನಂಬಿಕೆ ಇತ್ತು, ವಿಶ್ವಾಸವಿತ್ತು. ಅದರಿಂದ ಅವರು ಬೆಳೆದರು, ಕ್ರಿಸ್ತನನ್ನು ನಂಬಿದರು, ದೇವರು ಅವರನ್ನು ಕಾಪಾಡಿದರು. ನಮ್ಮಲ್ಲಿ ಇಂದು ಅನೇಕ ರೀತಿಯಾದಂಥ ತೊಂದರೆಗಳು ಬರುತ್ತವೆ, ಚಿಂತನೆಗಳು ಬರುತ್ತವೆ. ಸರಿಯೋ ತಪ್ಪೋ ಎಂಬ ಅದರಲ್ಲಿಯೇ ನಾವು ಸಹ ತೀರ್ಮಾನಿಸದೆ ಇನ್ನೂ ಸಹ ಸಿದ್ಧತೆ ಮಾಡಿಕೊಂಡು ನಾವು ಬಾಳುತ್ತಾ ಇದ್ದೇವೆ. ಆದರೆ ಅವೆಲ್ಲವೂ ಸಹ ಪ್ರಭು ಯೇಸು ಕ್ರಿಸ್ತರಿದ್ದಾರೆ, ಅವರನ್ನು ನಂಬಿ ಖಂಡಿತವಾಗಿ ಎಲ್ಲವೂ ಸಹ ಸರಿಯಾಗುತ್ತದೆ.
ಇಂದಿನ ಕಾಲದಲ್ಲಿ ಅನೇಕ ಜನರಿಗೆ ರೋಗಗಳಿರಬಹುದು, ತೊಂದರೆಗಳಿರಬಹುದು, ಅಶಾಂತಿ ಕಾಡುತ್ತಲೇ ಇರಬಹುದು. ಆದರೆ ನೊಂದ ಮನಗಳಿಗೆ ಎಲ್ಲಿಯೂ ಸಹ ಎಲ್ಲರಿಗೂ ಸ್ಫೂರ್ತಿದಾಯಕ ಪ್ರಭು ಯೇಸು ಕ್ರಿಸ್ತ. ತಗ್ಗಿದವರಿಗೆ, ಕುಗ್ಗಿದವರಿಗೆ ಎಂದೆಂದಿಗೂ ಸಹ ರಕ್ಷಣೆ ನೀಡುತ್ತಾರೆ ಪ್ರಭು ಯೇಸು ಕ್ರಿಸ್ತ. ಆದ್ದರಿಂದ ಅವರನ್ನು ನಂಬಿ ಬಾಳಿದಾಗೆ ಎಂದಿಗೂ ದೇವರು ಕೈ ಬಿಡುವುದಿಲ್ಲ, ಎಂದೆಂದಿಗೂ ಕಾಪಾಡುತ್ತಾರೆ. ಆತ್ಮೀಯ ಸಹೋದರ ಸಹೋದರರಿ, ನಿಜವಾಗಲೂ ಪ್ರಭು ಯೇಸು ಕ್ರಿಸ್ತರು ನಮಗೆ ಆ ನಂಬಿಕೆಯನ್ನು ಕೊಡುತ್ತಾರೆ. ಸಾಸಿವೆ ಕಾಳಿನಷ್ಟಿರುವಂಥ ನಂಬಿಕೆ ನಮ್ಮಲ್ಲಿ ಇರಬೇಕು. ನಾವು ಅದನ್ನೇ ನಾವು ಸಹ ಪ್ರಾರ್ಥಿಸಬೇಕು. ಪಿಶಾಚಿಯಿಂದ ನಿನ್ನ ಬಾಳು ಹಾಳು, ಕ್ರಿಸ್ತನಿಂದ ನಿನ್ನ ಬಾಳು ಮೇಲು. ಸಂತರಿಂದ ಮೂಲಕವಾಗಿ ಆ ಸಂತರ ಸಾಲು. ಆತ್ಮೀಯ ಸಹೋದರ ಸಹೋದರಿ, ದಿನಂಪ್ರತಿಯೂ ಸಹ ನಾವು ಕ್ರಿಸ್ತನನ್ನು ನಂಬೋಣ. ನಿನ್ನನ್ನು ನೀನು ನಂಬು, ಪರರನ್ನು ನಂಬು, ನಿನ್ನನ್ನು ಸೃಷ್ಟಿಸಿದ ಕ್ರಿಸ್ತನನ್ನು ನಂಬು. ನಂಬಿಕೆ ಈ ಜೀವನದ ತಳಹದಿ. ಆತ್ಮೀಯರೇ, ಸ್ವಲ್ಪ ಅವಲೋಕಿಸಿ ನೋಡೋಣ. ನಿನ್ನ ನಂಬಿಕೆ ಎಲ್ಲಿ? ಕ್ರಿಸ್ತನಲ್ಲಿಯೋ ಅಥವಾ ಪ್ರಪಂಚದಲ್ಲಿಯೋ? ತನು ಮನವು ನನ್ನ ಅರ್ಪಣೆಯು, ದಿನ ದಿನವೂ ನಿನ್ನ ಪಾದದಲ್ಲಿ, ಅನುದಿನವೂ ನಿನ್ನ ಚರಣದಲ್ಲಿ. ದೇವಾ ತಂದೆ ಹರಸು, ದೇವಾ ತಂದೆ ಹರಸು. ಈ ಬಾಳಿಗೆ ಜ್ಯೋತಿಯನು ನೀಡು, ಕೃಪೆ ಮಾಡು, ಪ್ರೀತಿಯನು ಮಳೆ ನೀಡು, ಕರುಣೆ ಕರುಣಿಸುವ, ದಾರಿ ತೋರಿಸುವ, ಕರುಣೆ ಕರುಣಿಸುವ, ದಾರಿ ತೋರಿಸುವ. ತನು ಮನವು ನನ್ನ ಅರ್ಪಣೆಯು, ದಿನ ದಿನವೂ ನಿನ್ನ ಪಾದದಲ್ಲಿ, ಅನುದಿನವೂ ನಿನ್ನ ಚರಣದಲ್ಲಿ. ದೇವಾ ತಂದೆ ಹರಸು. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಕರ್ತರು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿ. ಕರ್ತರೇ, ನಮ್ಮ ದೈನ್ಯ ಕಾಣಿಗಳು ನಿಮ್ಮನ್ನು ಶಮನಪಡಿಸಲಿ. ನಮಗಾಗಿ ಭಿನ್ನಯಿಸಲು ಯಾವ ಪುಣ್ಯ ಫಲಗಳು ನಮ್ಮಲ್ಲಿ ಇಲ್ಲ. ಆದ ಕಾರಣ ನಿಮ್ಮ ರಕ್ಷಣೆಯ ನೆರವನ್ನು ನೀಡಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಕರ್ತರ ಕಡೆಗೆ ಎತ್ತಿದ್ದೇವೆ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಕರ್ತರೇ, ಸಂತ ಫ್ರಾನ್ಸಿಸ್ ಸೇವರವರ ಹಬ್ಬದ ಆಚರಣೆಯ ಮೂಲಕವಾಗಿ
ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ. ಸಂತರಾದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತಾ ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆ ಪ್ರಯುಕ್ತ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ಸೇರಿ ನಾವು ನಿಮ್ಮ ಸ್ತುತಿಗೀತೆಯನ್ನು ಹಾಡುತ್ತಿ ನಿರಂತರವಾಗಿ ಹಾಡುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರ ನಿಮ್ಮ ಮಹಿಮೆಯಿಂದ ತುಂಬಿವೆ. ಇಹ ಪರ ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಕರ್ತರ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ತಂದೆಯೇ, ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಕರ್ತನ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈಗೋ ವಿಶ್ವಾಸದ ಪರಮ ರಹಸ್ಯ. ಪ್ರಭುವೇ, ನಿಮ್ಮ ಮರಣವನ್ನು ಸಾರುತ್ತೇವೆ,
ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ರೊಟ್ಟಿಯನ್ನು ರಕ್ಷಣೆಯನ್ನೀಯುವ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದೆನಿಸಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಆಯ್ಕೆಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ತಂದೆಯೇ, ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ಮಹಾಧರ್ಮಾಧೀಶ ಬರ್ನಾರ್ಡ್ ಮೋರಸ್ ಅವರೊಂದಿಗೂ, ಸಕಲ ಗುರುಗಳೊಂದಿಗೂ ನಿಮ್ಮ ಧರ್ಮಸಭೆ ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆಯೇ, ಪುನರುತ್ಥಾನವಾಗ ನಿರೀಕ್ಷಿತ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆಯೇ, ನಮ್ಮ ಮೇಲೆಯೂ ತಾವದೇ ತರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಿಮಗೆ ಮೆಚ್ಚುವಂತೆ ಬಾಳಿದ ಸಂತ ಫ್ರಾನ್ಸಿಸ್ ಅವರೊಂದಿಗೂ ಸಂತ ಅಂತೋಣಿಯವರೊಂದಿಗೂ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಈವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್. ಕ್ರಿಸ್ತರಾಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ತಂದೆ ದೇವರೇ, ಸ್ವರ್ಗದ ಒಡೆಯರೇ, ನಿಮ್ಮ ನಾಮವು ಪರಮ ಪೂಜ್ಯವು, ಪರಮ ಪೂಜ್ಯವು. ನಿಮ್ಮ ರಾಜ್ಯವು ಧರೆಗೆ ಇಳಿಯಲಿ, ನಿಮ್ಮ ಚಿತ್ತವು ಸ್ವರ್ಗದಂದದಿ. ನಿಮ್ಮ ರಾಜ್ಯವು ಧರೆಗೆ ಇಳಿಯಲಿ, ನಿಮ್ಮ ಚಿತ್ತವು ಸ್ವರ್ಗದಂದದಿ. ಭುವಿಯ ಎಲ್ಲೆಡೆ ನಿತ್ಯ ನಡೆಯಲಿ, ಭುವಿಯ ಎಲ್ಲೆಡೆ ನಿತ್ಯ ನಡೆಯಲಿ. ನಮ್ಮ ನಿತ್ಯದ ಅನ್ನಪಾನವ ಇಂದು ನೀಡುತ್ತಾ ಸಲಹುತ್ತದೆ. ನಾವು ಕ್ಷಮಿಪೆವು ತಪ್ಪಿತಸ್ಥರ, ನಮ್ಮ ತಪ್ಪನ್ನು ಕ್ಷಮಿಸು ತಂದೆ. ನಾವು ಕ್ಷಮಿಪೆವು ತಪ್ಪಿತಸ್ಥರ, ನಮ್ಮ ತಪ್ಪನ್ನು ಕ್ಷಮಿಸು ತಂದೆ.
ದುಷ್ಟಶಕ್ತಿ ನಮ್ಮ ಬಿಡಿಸುತ್ತ ನಿಮ್ಮ ಪಥದಲ್ಲಿ ನಡೆಸು ತಂದೆ, ನಿಮ್ಮ ಪಥದಲ್ಲಿ ನಡೆಸು ತಂದೆ. ಕರ್ತರೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಪದಗಳಿಂದ ನಾವು ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯ ದಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯ ಭಾರವು ಅಧಿಕಾರ ಮಹಿಮೆಯು ಎಂದೆಂದು ಜಗದಲ್ಲಿ ನಿಮ್ಮದೇ ತಂದೆ, ನಿಮ್ಮದೇ ತಂದೆ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೀತಿ ನಿಮಗೆ ಶಾಂತಿನ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕಮತ್ಯವನ್ನು ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪ ಬಂಧದಿಂದ ಜಗವ ಬಿಡಿಸಬಲ್ಲ ಯೇಸುವೇ, ಎಮಗೆ ಕರುಣೆ ತೋರಿರಿ. ಪಾಪ ಬಂಧದಿಂದ ಜಗವ ಬಿಡಿಸಬಲ್ಲ ಯೇಸುವೇ, ಎಮಗೆ ಕರುಣೆ ತೋರಿರಿ. ಪಾಪ ಬಂಧದಿಂದ ಜಗವ ಬಿಡಿಸಬಲ್ಲ ಯೇಸುವೇ, ಎಮಗೆ ಶಾಂತಿ ನೀಡಿರಿ, ಎಮಗೆ ಶಾಂತಿ ನೀಡಿರಿ. ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಕರ್ತನೇ, ತಮ್ಮನ್ನು ಸ್ವೀಕರಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವದ ಮಾತನ್ನು ನುಡಿಯಿರಿ, ನಾನು ಸ್ವಸ್ಥನಾಗುವೆನು. ಹಾಡಿನ ಸಂಖ್ಯೆ 920. ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ. ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ. ಎನ್ನಲ್ಲಿ ನೀ ನೆಲೆಸು, ನನ್ನ ಬಾಳನ್ನು ನೀ ಹರಸು. ನೀ ತೋರುವ ದಾರಿಯಲ್ಲಿ ನನ್ನ ಕೈ ಹಿಡಿದು ನೀ ನಡೆಸು, ನನ್ನ ಕೈ ಹಿಡಿದು ನೀ ನಡೆಸು.
ಪಾವನ ರೊಟ್ಟಿಯಲ್ಲಿ ಆ ನಿನ್ನ ರೂಪ ಕಂಡೇ, ಪವಿತ್ರ ಪಾತ್ರೆಯಲ್ಲಿ ನಿನ್ನಯ ರಕ್ತ ಕಂಡೇ, ನಿನ್ನನ್ನು ಭುಜಿಸುವ ಎಲ್ಲರ ಮನದಲ್ಲಿ ಯೇಸುವೆ ನೀ ನೆಲೆಸು, ನನ್ನ ಯೇಸುವೆ ನೀ ನೆಲೆಸು, ನನ್ನ ಯೇಸುವೆ ನೀ ನೆಲೆಸು. ಮುಸುಕಿದ ಕತ್ತಲನು ಬೆಳಗಿಸು ಹೇ ದೇವನೇ, ನಿನ್ನನ್ನು ಕಾಣದನ ಹುಡುಕಿದೆ ಬಾ ದೇವನೇ, ಕರುಣೆಯ ಕರ್ತನೆ ಬಂದು ನೀ ಬೆಳಗು ಬಾಳಿನ ಹಾದಿಯನು, ನನ್ನ ಬಾಳಿನ ಹಾದಿಯನು, ನನ್ನ ಬಾಳಿನ ಹಾದಿಯನು. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರಿಗೆ ಪ್ರಾರ್ಥನೆ. ಪ್ರೀತಿಪಾತ್ರ ಮತ್ತು ಪ್ರೀತಿಮಯ ಸೇರಿಯ ಸಂತ ಫ್ರಾನ್ಸಿಸರೇ, ನಿಮ್ಮೊಡಗೂಡಿ ಅತ್ಯುನ್ನತ ದೇವರನ್ನು ಆರಾಧಿಸುತ್ತೇನೆ. ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ದಯಪಾಲಿಸಿದ ವರಗಳ ನೆನಪು ಹಾಗೂ ಮರಣಾನಂತರ ನೀವು ಗಳಿಸಿದ ಮಹಿಮೆ ನನ್ನಲ್ಲಿ ಸಂತೋಷವನ್ನು ತುಂಬಿಸುತ್ತದೆ. ಆದುದರಿಂದ ನಾನು ನಿಮ್ಮೊಡಗೂಡಿ ನನ್ನ ದೀನ ಸ್ತುತಿ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಿಮ್ಮ ಶಕ್ತಿಯುತ ಪ್ರಾರ್ಥನೆಯ ಫಲದಲ್ಲಿ ನಂಬಿಕೆ ಇಟ್ಟು ಈ ನನ್ನ ಬೇಡಿಕೆಯನ್ನು ದಯಪಾಲಿಸಿರೆಂದು ಕೇಳುತ್ತೇನೆ. ಆದರೆ ನಾನು ಬೇಡುವುದು ದೇವರ ಮಹಿಮೆಗೆ ತಕ್ಕದ್ದಲ್ಲದಿದ್ದರೆ ಅಥವಾ ನನ್ನ ಆತ್ಮಕ್ಕೆ ಒಳಿತಾಗದಿದ್ದರೆ ನೀವು ನನ್ನ ಜೀವನಕ್ಕೆ ಹಾಗೂ ಮರಣಕ್ಕೆ ಒಳಿತಾಗುವಂತಹ ಕೃಪಾವರವನ್ನು ದಯಪಾಲಿಸಿರಿ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವಿನ ಪವಿತ್ರ ಹೃದಯವೇ, ಸಂತ ಮರಿಯಮ್ಮನವರೇ, ಸಂತ ಜೋಸೆಫರೇ, ಸಂತ ಅಂತೋಣಿಯವರೇ, ನಮ್ಮ ಪಾಲಕರಾದ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರೇ, ಸಕಲ ಸಂತರೇ, ಪ್ರಾರ್ಥಿಸೋಣ. ಕರ್ತರೇ, ಆಧ್ಯಾತ್ಮಿಕ ಪೋಷಣೆಯಿಂದ ತೃಪ್ತರಾದ ನಾವು ನಿಮ್ಮನ್ನು ದೈನ್ಯದಿಂದ ಪ್ರಾರ್ಥಿಸುತ್ತೇವೆ. ನಾವು ಈ ಪರಮ ಪ್ರಸಾದ ರಹಸ್ಯಗಳಲ್ಲಿ ಪಾಲ್ಗೊಂಡು ಲೌಕಿಕವಾದಗಳನ್ನು ವಿವೇಕದಿಂದ ಉಪಯೋಗಿಸುತ್ತಾ ಸ್ವರ್ಗೀಯವಾದಗಳನ್ನು ನಿರತರಾಗಿರುವಂತೆ ಮಾಡ ಕರುಣಿಸಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎಲ್ಲರೂ ನಂಬಿಕೆಯಿಂದ ಕ್ರಿಸ್ತನಲ್ಲಿಯೇ ಬಾಳಲು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ
ಸಲ್ಲಲಿ. ಹಾಡಿನ ಸಂಖ್ಯೆ 1533. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ